ಜಂತರ್ ಮಂತರ್ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಪ್ರಯೋಗ ಆರೋಪ ರಾಜಕೀಯ ತಿರುವು ಪಡೆದುಕೊಂಡಿದೆ. ಪೆಲೆಟ್ ಗನ್ ಪ್ರಯೋಗಿಸಿದವರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ರಾಹುಲ್ ಗಾಂಧಿ ಪಟ್ಟು ಹಿಡಿದಿದ್ರು. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪೊಲೀಸ್ ಠಾಣೆ ಮುಂದೆ ಧರಣಿ ಕೂತಿದ್ರು. ಕೊನೆಗೂ ರಾಹುಲ್ ಧರಣಿಗೆ ಮಣಿದ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಪೊಲೀಸ್ ಠಾಣೆ ಮುಂದೆಯೇ ಪ್ರತಿಭಟನೆ. ಪೆಲೆಟ್ ಸಂತ್ರಸ್ತನ ಕುಟುಂಬದ ಧರಣಿಗೆ ಸಾಥ್. ಪೊಲೀಸರ ಮನವೊಲಿಕೆಗೂ ಬಗ್ಗದೆ ಹೋರಾಟ. ಕೊನೆಗೂ ಎಫ್ಐಆರ್ ದಾಖಲು, ಸಂಭ್ರಮಾಚರಣೆ. ಇದೆಲ್ಲ ಹೈಡ್ರಾಮಾ ನಡೆದಿದ್ದು ದೆಹಲಿಯ ಸಂಸತ್ ಮಾರ್ಗ ಪೊಲೀಸ್ ಠಾಣೆ ಎದುರು. ದೆಹಲಿಯ ಜಂತರ್ ಮಂತರ್ನಲ್ಲಿ ಪೆಲೆಟ್ ಗನ್ ಪ್ರಯೋಗ ಆರೋಪ. ರಾಹುಲ್ ಗಾಂಧಿ ಪ್ರತಿಭಟನೆ, ಎಫ್ಐಆರ್ ದಾಖಲು, ಸಂಭ್ರಮಾಚರಣೆ. ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಪ್ರಯೋಗಿಸಿದವರ ವಿರುದ್ಧ ಎಫ್ಐಆರ್ ದಾಖಲಿಸಲೇಬೇಕು ಎಂದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಂಸತ್ ಮಾರ್ಗ ಪೊಲೀಸ್ ಠಾಣೆ ಮುಂದೆ ಧರಣಿ ಕೂತಿದ್ರು. ಪೆಲೆಟ್ ಗನ್ಗೆ ತುತ್ತಾಗಿದ್ದಾನೆ ಎನ್ನಲಾದ ಸಂತ್ರಸ್ತನ ಕುಟುಂಬದ ಜೊತೆಗೆ ಮೌನ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆಗೆ ಪ್ರಿಯಾಂಕಾ ಗಾಂಧಿ ಸಾಥ್ ನೀಡಿದ್ರು. ಪ್ರತಿಭಟನೆ ವೇಳೆ ಮಾತನಾಡಿದ ರಾಹುಲ್ ಗಾಂಧಿ, ಸಾಹಿಲ್ ಕಣ್ಣಿಗೆ 3 ಪೆಲೆಟ್ ಗನ್ ತಗುಲಿವೆ, ಆತನ ದೇಹಕ್ಕೆ 200 ಪೆಲೆಟ್ಗಳು ಹೊಕ್ಕಿವೆ ಅಂತ ಸುದ್ದಿಗೋಷ್ಠಿ ನಡೆಸುತ್ತಲೇ ರಾಹುಲ್ ತೋರಿಸಿದ್ರು. ये है छर्रे, ये इन्होंने अपने शरीर से निकाले हैं. इनकी आंख में 3 है, दिखाइए. इनकी आंख से इनको नहीं दिखने वाला है, इनको अंधा कर दिया गया है. हम सिर्फ एफआईआर मांग रहे और कुछ नहीं मांग रहे कि हिंदुस्तान में युवा पर गोली चलाई जा सकती है. दिखाइए, यहाँ दिखाइए, युवा पे गोली चलाई जा सकती है, मगर गोली चलाई जा सकती है, मगर इस देश में अमित शाह की होम मिनिस्ट्री, दिल्ली पुलिस के लोग न्याय नहीं दिलवाने देंगे. ರಾಹುಲ್ ಮಾತ್ರ ಪೊಲೀಸರು ಎಫ್ಐಆರ್ ದಾಖಲಿಸುವವರೆಗೆ ಠಾಣೆ ಬಿಟ್ಟು ಹೋಗಲ್ಲ ಅಂತ ಧರಣಿ ಕೂತಿದ್ರು. ಪೆಲೆಟ್ ಗನ್ ಗಾಯಾಳು ಜೊತೆ ಧರಣಿ ನಡೆಸಿದ್ರು. ಬೆಳಗ್ಗೆಯಿಂದ ಸಂಜೆವರೆಗೂ 6.5 ಗಂಟೆಗಳ ಕಾಲ ರಾಹುಲ್ ಗಾಂಧಿ ಹೋರಾಟಕ್ಕೆ ಪೊಲೀಸರು ಮಣಿದಿದ್ದಾರೆ. ಕೊನೆಗೂ ಸಂತ್ರಸ್ತನ ದೂರಿನ ಮೇರೆಗೆ ಪೊಲೀಸರು ಅಪರಿಚಿತರಿಂದ ಕೃತ್ಯವೆಂದು ಎಫ್ಐಆರ್ ದಾಖಲಿಸಿದ್ದಾರೆ. ಸಂತ್ರಸ್ತನಿಗೆ ಎಫ್ಐಆರ್ ಪ್ರತಿ ನೀಡಿದ್ದಾರೆ. ಇದಾದ ಬಳಿಕ ಪ್ರತಿಭಟನೆ ನಿಲ್ಲಿಸಿ ರಾಹುಲ್ ಗಾಂಧಿ ಹೊರಟರು. ಈ ವೇಳೆ ಮಾತನಾಡಿದ ರಾಹುಲ್, ಒಂದು ಎಫ್ಐಆರ್ ದಾಖಲಿಸಲು 8 ಗಂಟೆ ಹೋರಾಡಬೇಕಾಯಿತು ಅಂತಂದ್ರು. ये न्याय का पहला कदम है. केस लॉन्च हुआ है, 11:30 बजे आए कि 6:30 बज गए हैं, 6:45 हो गए, तब जाके एफआईआर फाइल की. ये न्यू दिल्ली, बिल्कुल दिल्ली के बीच में पुलिस स्टेशन है, यहाँ पे न्याय नहीं मिल रहा है. अब इमेजिन कीजिए गांव के किसी पुलिस स्टेशन में या छोटे से शहर के किसी पुलिस स्टेशन में क्या होता है. और फाइनल, बड़ी इंटरेस्टिंग बात, फाइनल परमिशन फाइनल होके होम सेक्रेटरी और अमित शाह जी को देना पड़ा, तब इन्होंने जाके फाइनल एफआईआर दिया. तो आप समझ जाइए एफआईआर रोक कौन रहा था. ಪ್ರಚಾರಕ್ಕಾಗಿ ಪ್ರತಿಭಟನೆ ಅಂತ ಬಿಜೆಪಿ ನಾಯಕರ ಕಿಡಿ. ರಾಹುಲ್ ಗಾಂಧಿ ಪ್ರತಿಭಟನೆಯನ್ನ ಬಿಜೆಪಿ ತೀವ್ರವಾಗಿ ಖಂಡಿಸಿದೆ. ಈ ಪ್ರತಿಭಟನೆ ನ್ಯಾಯಕ್ಕಾಗಿ ಅಲ್ಲ, ಮಕ್ಕಳಿಗಾಗಿಯೂ ಅಲ್ಲ, ಕೇವಲ ಪ್ರಚಾರದ ತಂತ್ರ ಅಂತ ಜೆಪಿ ನಡ್ಡಾ ಕಿಡಿಕಾರಿದ್ದಾರೆ. पूरा देश एक बार फिर से राहुल गांधी की उस सस्ती और ध्यान भटकाने वाली राजनीति का गवाह बन रही है, जिसका प्रदर्शन संसद मार्ग थाने के बाहर जो किया वो सबने देखा है. राहुल गांधी जी का धरना न तो छात्रों के लिए है और न ही न्याय के लिए है. यह कांग्रेस पार्टी की राजनीतिक हताशा का प्रतीक है. ರಾಹುಲ್ ಗಾಂಧಿ ಪ್ರತಿಭಟನೆಯಿಂದ ಕೊನೆಗೂ ಎಫ್ಐಆರ್ ದಾಖಲಾಗಿದೆ. ಸಂಸತ್ ಮಾರ್ಗ ಪೊಲೀಸರು ಏನ್ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಟರಾಜ್, ಟಿವಿ9, ನವದೆಹಲಿ.